ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ಈ ಚಿತ್ರದಲ್ಲಿ ನೋಡ್ತಾ ಇರುವಂತೆ ಪಂಚಭೂತ ಶಕ್ತಿಗಳ ವಿವರಣೆಯನ್ನು ಕೊಡಲಾಗಿದೆ. ಇಲ್ಲಿ ಪ್ರತಿಯೊಂದು ಶಕ್ತಿಯು ಇನ್ನೊಂದು ಶಕ್ತಿಯನ್ನು ಕ್ರಿಯೇಟ್ ಮಾಡುತ್ತದೆ. ಒಂದೊಂದಾಗಿ ಈ ಒಂದು ಎನರ್ಜಿ ಬಗ್ಗೆ ನೋಡೋಣ. ಮೊದಲನೇದಾಗಿ ವುಡ್ ಎನರ್ಜಿ ಅಂತ ಹೇಳ್ತೀವಿ. ವುಡ್ ಅಂತಂದರೆ ಇದನ್ನು ಆಕಾಶ ತತ್ವ ಅಂತ ಕರಿತೀವಿ. ಈ ಒಂದು ಶಕ್ತಿಯು ನಮ್ಮ ದೇಹದಲ್ಲಿ ಲಿವರ್ ಮತ್ತು ಗಾಲ್ ಬ್ಲಾಡರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಲಿವರ್ ಅಂತಂದರೆ ಯಕೃತ್ತು, ಗಾಲ್ ಬ್ಲಾಡರ್ ಅಂತಂದರೆ ಪಿತ್ತಕೋಶ. ಯಾವಾಗ ನಮ್ಮ ದೇಹದಲ್ಲಿ ಈ ಒಂದು ಶಕ್ತಿಯ ವ್ಯತ್ಯಾಸ ಆಗ್ತಾ ಹೋಗುತ್ತೋ ಆಗ ಈ ಯಕೃತ್ತು ಮತ್ತು ಪಿತ್ತಕೋಶಕ್ಕೆ ಸಂಬಂಧಪಟ್ಟಂಥ ಅನಾರೋಗ್ಯ ಅನ್ನುವಂಥದ್ದು ಉಂಟಾಗುತ್ತೆ. ಇದಕ್ಕಾಗಿ ಈ ಒಂದು ಆಕಾಶ ತತ್ವವನ್ನು ಸೂಚಿಸುವಂಥ ಈ ವುಡ್ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಇನ್ನು ಅಗ್ನಿತತ್ವ. ಈ ಅಗ್ನಿತತ್ವವು ನಮ್ಮ ದೇಹದಲ್ಲಿ ಹೃದಯ ಮತ್ತು ಸಣ್ಣ ಕರುಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ದೇಹದಲ್ಲಿನ ಈ ಅಗ್ನಿತತ್ವದ ವ್ಯತ್ಯಾಸವಾದಾಗ ಈ ಹೃದಯ ಮತ್ತು ಸಣ್ಣ ಕರುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಿಸುತ್ತವೆ. ಈ ಒಂದು ಶಕ್ತಿಯನ್ನು ನಾವು ಸಮತೋಲನಗೊಳಿಸಿಕೊಳ್ಳುವುದರಿಂದ ನಮ್ಮ ಆರೋಗ್ಯ ಅನ್ನುವಂಥದ್ದು ಸಮತೋಲನವಾಗಿರುತ್ತೆ. ಇನ್ನು ಪೃಥ್ವಿ ತತ್ವ. ಈ ಪೃಥ್ವಿ ತತ್ವವು ನಮ್ಮ ದೇಹದಲ್ಲಿ ಸ್ಪ್ಲೀನ್ ಮತ್ತು ಸ್ಟಮಕ್ ಅಂದರೆ ಗುಲ್ಮ ಮತ್ತು ಹೊಟ್ಟೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಪೃಥ್ವಿ ತತ್ವದ ವ್ಯತ್ಯಾಸವಾದಾಗ ಈ ಗುಲ್ಮ ಮತ್ತು ಹೊಟ್ಟೆ ಅಂದರೆ ಸ್ಪ್ಲೀನ್ ಮತ್ತು ಸ್ಟಮಕ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಮೆಟಲ್ ಎನರ್ಜಿ. ಮೆಟಲ್ ಎನರ್ಜಿ ಅಂತಂದರೆ ಇದು ವಾಯುತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ವಾಯುತತ್ವವು ನಮ್ಮ ದೇಹದಲ್ಲಿ ದೊಡ್ಡ ಕರುಳು ಮತ್ತು ಶ್ವಾಸಕೋಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಒಂದು ಶಕ್ತಿಯ ವ್ಯತ್ಯಾಸವಾದಾಗ ಈ ಶ್ವಾಸಕೋಶ ಮತ್ತು ದೊಡ್ಡ ಕರುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಕೊನೆಯದಾಗಿ ಜಲತತ್ವ. ಜಲತತ್ವದ ಶಕ್ತಿಯು ನಮ್ಮ ದೇಹದಲ್ಲಿ ಕಿಡ್ನಿ ಮತ್ತು ಯೂರಿನರಿ ಬ್ಲ್ಯಾಡರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ನಾವು ಮೂತ್ರಕೋಶ ಮತ್ತು ಮೂತ್ರಪಿಂಡಗಳು ಅಂತ ಕರಿತೀವಿ. ಯಾವಾಗ ನಮ್ಮ ದೇಹದಲ್ಲಿ ಈ ಜಲತತ್ವದ ಶಕ್ತಿಯ ವ್ಯತ್ಯಾಸವಾಗುತ್ತೋ ಏರುಪೇರಾಗುತ್ತೋ ಆಗ ಈ ಕಿಡ್ನಿ ಮತ್ತು ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ಪಂಚಭೂತ ಶಕ್ತಿಗಳು ಏನಿದೆ ಅಗ್ನಿ, ವಾಯು, ಜಲ, ಆಕಾಶ, ಪೃಥ್ವಿ, ಈ ಶಕ್ತಿಗಳನ್ನು ಸಮತೋಲನಪಡಿಸಿಕೊಳ್ಳುವಂಥದ್ದು ಬಹಳನೇ ಮುಖ್ಯವಾಗುತ್ತೆ. ಸೊ ವಾಸ್ತುವಿನಲ್ಲಿ ಅಗ್ನಿ ಬಂದು ಆಗ್ನೇಯ ಮೂಲೆಯನ್ನು ರೆಪ್ರೆಸೆಂಟ್ ಮಾಡಿದರೆ, ವಾಟರ್ ಎನರ್ಜಿ ಜಲತತ್ವ ಬಂದು ಈಶಾನ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ, ವಾಯುತತ್ವ ಬಂದು ವಾಯುವ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಮತ್ತು ಪೃಥ್ವಿ ತತ್ವ ಬಂದು ನೈಋತ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಆಕಾಶ ತತ್ವ ಬಂದು ನಿಮಗೆ ಆ ಮನೆಯ ಮಧ್ಯಭಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಒಟ್ಟಾರೆಯಾಗಿ ಈ 5 ಶಕ್ತಿಗಳು ಮನೆಯ ಕೆಲವೊಂದು ಮೂಲೆಗಳನ್ನು ಆವರಿಸಿದೆ. ಉಳಿದಂತಹ 5 ಶಕ್ತಿಗಳು ಉತ್ತರ, ಪೂರ್ವ, ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕು ಮತ್ತು ಮನೆಯ ಬ್ರಹ್ಮಸ್ಥಾನವನ್ನು ಆವರಿಸಿದೆ. ಸೊ ಮನೆಯನ್ನು ನಿರ್ಮಾಣ ಮಾಡಬೇಕಾದರೆ ಪ್ರಕೃತಿ ಶಕ್ತಿಗಳಾದ ಈ 10 ಶಕ್ತಿಗಳನ್ನು ನೆನಪಿನಲ್ಲಿಟ್ಕೊಂಡು ಅದ್ರ ಪ್ರಕಾರ ಮನೆಯನ್ನು ಮಾಡ್ಕೊಳ್ಳಿ. ತುಂಬ ಜನ ಮನೆ ಮಾಡಬೇಕಾದ್ರೆ ಲಾಜಿಕ್ ಇಲ್ಲದೆ ಮಾಡ್ಕೊತಾರೆ. ಯಾಕೆಂದರೆ ನಿಮ್ಮ ದೇಹ ಅನ್ನುವಂಥದ್ದು ಹೇಗೆ ಎನರ್ಜಿಯ ಮೇಲೆ ನಡೆಯುತ್ತೋ ಅದೇ ಥರ ನೀವು ವಾಸಿಸುವ ಮನೆ ಕೂಡ ಎನರ್ಜಿ ಝೋನ್ ಆಗಿರಬೇಕು. ಯಾವಾಗ ನೀವು ಮಾಡುವಂಥ ಆ್ಯಕ್ಟಿವಿಟಿ ಒಂದು ಝೋನಿಂದ ಇನ್ನೊಂದು ಝೋನ್ಗೆ ಚೇಂಜಸ್ ಆಗುತ್ತೋ ಆಗ ನಿಮಗೆ ಆ ಒಂದು ಮನೆಯಲ್ಲಿ ವಾಸಿಸುವವರೆಗೆ ವಾಸ್ತುವಿಗೆ ಸಂಬಂಧಪಟ್ಟಂತೆ ಅನಾರೋಗ್ಯ ಸಮಸ್ಯೆಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರಿಣಾಮವನ್ನು ಬೀರ್ತಾ ಇರ್ತವೆ. ಸೊ ಇದಕ್ಕಾಗಿ ವಾಸ್ತುವಿನ ವಿಚಾರದಲ್ಲಿ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ವಾಸ್ತು ಅಂತಂದರೆ ಸಂಪೂರ್ಣವಾಗಿ ಪ್ರಕೃತಿ ಶಕ್ತಿಗಳನ್ನು ಸಮತೋಲನ ಮಾಡುವಂತಹ ಕ್ರಿಯೆ. ಸೊ ವಾಸ್ತುವಿನ ಎಲ್ಲ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ. ಒಳ್ಳೆಯದಾಗಲಿ. ನಮಸ್ಕಾರ.